ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಜನವರಿ 22ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ಗಳಿರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ, ಭಾರತ ಇತ್ತೀಚೆಗೆ ಯಾವ ದೇಶದ ಜೊತೆಗಿನ ಜನರ ಮುಕ್ತ ಸಂಚಾರ ಒಪ್ಪಂದವನ್ನು ರದ್ದುಗೊಳಿಸಲು ತೀರ್ಮಾನಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ನೇಪಾಳ, ಮಯನ್ಮಾರ್, ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ, ಮಯನ್ಮಾರ್. ಭಾರತ ಇತ್ತೀಚೆಗೆ ಮಯನ್ಮಾರ್ ಜೊತೆಗಿನ ಒಂದು ಮುಕ್ತ ಸಂಚಾರ ಒಪ್ಪಂದ, ಜನರ ಮುಕ್ತ ಸಂಚಾರ ಒಪ್ಪಂದವನ್ನು ರದ್ದುಗೊಳಿಸೋಕೆ ಮುಂದಾಗಿರುತ್ತೆ. ಭಾರತ ಮತ್ತು ಮಯನ್ಮಾರ್ ನಡುವೆ 1970ರಲ್ಲಿ ಈ ಮುಕ್ತ ಸಂಚಾರ ಒಪ್ಪಂದ ಏರ್ಪಡುತ್ತೆ. ಏನಿದು ಮುಕ್ತ ಸಂಚಾರ ಒಪ್ಪಂದ? ಈಗ ಭಾರತ ಮತ್ತು ಮಯನ್ಮಾರ್ನ ಒಂದು ಗಡಿ ಇದೆ. ಏನು ಗಡಿ ಅಂತಂದರೆ 1643 ಕಿಲೋಮೀಟರ್ಗಳಷ್ಟು ಉದ್ದವಾದಂತಹ ಒಂದು ಗಡಿ ಇದೆ. ಈ ಗಡಿಯ ಆ ಕಡೆ ಮತ್ತು ಈ ಕಡೆ ಜನ ವಾಸ ಮಾಡ್ತಾ ಇದ್ದಾರೆ. ಆ ವಾಸ ಮಾಡ್ತಾ ಇರುವಂತಹ ಅಥವಾ ನೆಲೆಸಿರುವಂತಹ ಜನ ಏನಿದ್ದಾರೆ ಅವರು ಪರಸ್ಪರ ಮುಕ್ತವಾಗಿ ಭೂಪ್ರದೇಶದ ಒಳಗೆ ಸಂಚಾರ ಮಾಡೋಕೆ ಅವಕಾಶ ಕೊಡೋದೇ ಈ ಮುಕ್ತ ಸಂಚಾರ ಒಪ್ಪಂದ. ಇನ್ನು ಇದನ್ನು ಭೌಗೋಳಿಕವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಈ ಒಂದು ಮ್ಯಾಪನ್ನು ತಾವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಭಾರತ ಇದೆ, ಇಲ್ಲಿ ಮಯನ್ಮಾರ್ ಇದೆ. ಈ ಭಾರತ ಮತ್ತು ಮಯನ್ಮಾರ್ ನಡುವೆ ಈ ಒಂದು ಗಡಿ ಬರುತ್ತೆ, ಒಂದು ಬಾರ್ಡರ್ ಬರುತ್ತೆ. ಸುಮಾರು 1643 ಕಿಲೋಮೀಟರ್ಗಳಷ್ಟು ಈ ಒಂದು ಗಡಿ ಇದೆ. ಈ ಗಡಿಯ ಈ ಕಡೆ ಭಾರತೀಯರು ವಾಸ ಮಾಡ್ತಾ ಇದ್ದಾರೆ, ಈ ಗಡಿಯ ಈ ಕಡೆ ಮಯನ್ಮಾರ್ನ ಜನ ವಾಸ ಮಾಡ್ತಾ ಇದ್ದಾರೆ. ಈ ಗಡಿಯಲ್ಲಿ ಯಾರ್ಯಾರು ನೆಲೆಸಿದ್ದಾರೆ ಅವರು ಪರಸ್ಪರ ಭೂ ಪ್ರದೇಶದ ಒಳಗೆ ಒಂದು ಸಂಚಾರ ಮಾಡೋಕೆ ಅವಕಾಶ ಕೊಡೋದೇ ಮುಕ್ತ ಸಂಚಾರ ಒಪ್ಪಂದ. ಮುಖ್ಯವಾಗಿ ಭಾರತೀಯ 4 ರಾಜ್ಯಗಳು, ಒಂದು ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ್ ಮತ್ತು ಮಿಜೋರಾಂ, ಈ 4 ರಾಜ್ಯಗಳು ಮಯನ್ಮಾರ್ ಜೊತೆಗೆ ಒಂದು ಗಡಿಯನ್ನು ಹಂಚಿಕೊಳ್ಳುತ್ತೆ. ಹಲವಾರು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಕೂಡ. ಯಾವ ರಾಜ್ಯಗಳು, ಭಾರತದ ರಾಜ್ಯಗಳು ಮಯನ್ಮಾರ್ ಜೊತೆಗೆ ಗಡಿಯನ್ನು ಹಂಚಿಕೊಂಡಿವೆ ಅಂತ ನೆನ್ಪಿಟ್ಕೋಬೇಕು. ಕೋಡ್ ವರ್ಡ್ ಏನಿದೆ, ಆಮ್ ಪ್ಲಸ್ ಎನ್. ಆಮ್ ಅಂದರೆ ಹಿಂದಿಯಲ್ಲಿ ಆಮ್ ಅಂದರೆ ಮಾವು ಅಂತ ಅರ್ಥ, ಮಾವಿನ ಹಣ್ಣು. ಇಲ್ಲಿ ಆಮ್ ಪ್ಲಸ್ ಎನ್. ಎ ಫಾರ್ ಅರುಣಾಚಲ್ ಪ್ರದೇಶ್, ಎಂ ಫಾರ್ ಮಣಿಪುರ್, ಎಂ ಫಾರ್ ಮಿಜೋರಾಂ, ಎನ್ ಫಾರ್ ನಾಗಾಲ್ಯಾಂಡ್. ಈ ಕೋಡ್ ವರ್ಡನ್ನು ತಾವು ನೆನ್ಪಿಟ್ಕೋಬೇಕು. ಇನ್ನು ಮಯನ್ಮಾರ್ನ ರಾಜಧಾನಿ ನ್ಯಾಪಿಡಾವ್. ಇನ್ನು ಪ್ರಸ್ತುತ ಪ್ರಧಾನಿ ಮಯನ್ಮಾರ್ನಲ್ಲಿ ಯಾರಿದ್ದಾರೆ ಅಂದರೆ ಮಿನ್ ಆಂಗ್ ಹ್ಲೈಂಗ್. ಇನ್ನು ಮಯನ್ಮಾರ್ನ ಕರೆನ್ಸಿ ಕ್ಯಾಟ್. ಮುಂದಿನ ಪ್ರಶ್ನೆ, ಡೈನಾಮಿಕ್ ಗ್ರೌಂಡ್ ವಾಟರ್ ರಿಸೋರ್ಸಸ್ ಆಫ್ ಇಂಡಿಯಾ. ಈ ಒಂದು ವರದಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಅಂತರ್ಜಲವನ್ನು ಯಾವ ಕಾರಣಕ್ಕಾಗಿ ಬಳಸಲಾಗುತ್ತಿದೆ ಅಂತ ಪ್ರಶ್ನೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ. ಏನು ವರದಿ ಅಂತಂದರೆ ಡೈನಾಮಿಕ್ ಗ್ರೌಂಡ್ ವಾಟರ್ ರಿಸೋರ್ಸಸ್ ಆಫ್ ಇಂಡಿಯಾ, ಈ ಒಂದು ವರದಿಯ ಹೆಸರು. ಈ ವರದಿಯ ಪ್ರಕಾರ ಭಾರತದಲ್ಲಿ ಯಾವ ಕ್ಷೇತ್ರ ಅತಿ ಹೆಚ್ಚು ಅಂತರ್ಜಲವನ್ನು ಬಳಕೆ ಮಾಡ್ತಾ ಇದೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಕೃಷಿ ಕ್ಷೇತ್ರ. ಈ ಕೃಷಿ ಕ್ಷೇತ್ರ ಏನಿದೆ 90% ಒಂದು ಅಂತರ್ಜಲವನ್ನು ಬಳಕೆ ಮಾಡ್ತಾ ಇದೆ. ಟೋಟಲ್ ಆಗಿದ್ದಂತಹ ಅಂತರ್ಜಲದಲ್ಲಿ ಒಂದು ಗ್ರೌಂಡ್ ವಾಟರ್ನಲ್ಲಿ ಅತಿ ಹೆಚ್ಚು ಒಂದು ಕೃಷಿ ಕ್ಷೇತ್ರ ಬಳಕೆ ಮಾಡ್ತಾ ಇದೆ. ಈ ಒಂದು ವರದಿಯ ಪ್ರಕಾರ ಗ್ರೌಂಡ್ ವಾಟರ್ ಅಂತರ್ಜಲ ಕೂಡ ಕಡಿಮೆ ಆಗಿದೆ. ಕಡಿಮೆ ಆಗೋಕೆ 2 ಮುಖ್ಯ ಕಾರಣಗಳು ಅಂತಂದರೆ, ಒಂದು ಕೆರೆಗಳ ನಾಶ, ಎರಡನೇದಾಗಿ ಕಾಡಿನ ನಾಶ. ಕೆರೆಗಳ ನಾಶ ಮತ್ತು ಕಾಡಿನ ನಾಶ. ಇವನ್ ಪ್ರೆಸೆಂಟ್ ಬ್ಯಾಂಗ್ಳೂರಂತಹ ಸಿಟೀಸ್ಗಳಲ್ಲಿ ಕೆರೆಗಳೇ ಕಾಣ್ತಾ ಇಲ್ಲ. ಸುಮಾರು ಕೆರೆಗಳು ಅದನ್ನೆಲ್ಲ ಮುಚ್ಚಾಕಿ ಇವತ್ತು ಕನ್ಸ್ಟ್ರಕ್ಷನ್ಸ್ ಆಗಿದೆ. ಆ ಕೆರೆಗಳ ನಾಶ ಒಂದು ಕಡೆ, ಇನ್ನೊಂದು ಕಡೆ ಕಾಡಿನ ನಾಶ ಏನಾಗ್ತಾ ಇದೆ, ಗ್ರೌಂಡ್ ವಾಟರ್ ಕಮ್ಮಿ ಆಗೋಕೆ ಕಾರಣ ಆಗ್ತಾ ಇದೆ. ಇನ್ನು ಅತ್ಯಂತ ಕಡಿಮೆ ಅಂತರ್ಜಲ ಇರುವಂತಹ 3 ಪ್ರಮುಖ ಜಿಲ್ಲೆಗಳು ಯಾವುದು ಅಂತಂದರೆ, ಒಂದು ಕೋಲಾರ,
ಎರಡನೇದಾಗಿ ಬೆಂಗಳೂರು ಗ್ರಾಮಾಂತರ, ಮೂರನೇದಾಗಿ ಚಿಕ್ಕಬಳ್ಳಾಪುರ. ಕರ್ನಾಟಕ ರಾಜ್ಯದಲ್ಲಿ ಈ 3 ಜಿಲ್ಲೆಗಳೇನಿದೆ ಅತಿ ಕಡಿಮೆ ಅಂತರ್ಜಲ ಮಟ್ಟವನ್ನು ಹೊಂದಿರುವಂತಹ ಜಿಲ್ಲೆಗಳಾಗುತ್ತೆ. ಮುಂದಿನ ಪ್ರಶ್ನೆ, ನೀತಿ ಆಯೋಗದ ವರದಿಯ ಪ್ರಕಾರ ಪ್ರಸ್ತುತ ಕರ್ನಾಟಕದ ಬಡತನದ ಪ್ರಮಾಣ ದರ ಎಷ್ಟು ಅಂತ ಪ್ರಶ್ನೆ. ಆಯ್ಕೆಗಳು 46.71%, 12.77%, 7.58%, 5.67%. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ, 5.67%. ಇತ್ತೀಚೆಗೆ ನೀತಿ ಆಯೋಗ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಈ ನೀತಿ ಆಯೋಗ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ. ಏನು ವರದಿ ಅಂತಂದರೆ ಬಹು ಆಯಾಮ ಬಡತನ ಸೂಚ್ಯಂಕ ವರದಿ. ಈ ವರದಿಯ ಪ್ರಕಾರ ಪ್ರಸ್ತುತ 2023ರ ಡಾಟಾ ಪ್ರಕಾರ ಕರ್ನಾಟಕದ ಬಡತನದ ಪ್ರಮಾಣ ದರ ಏನಿದೆ ಅದು 5.67% ಇದೆ. ಸೊ ಕಳೆದ ಬಾರಿ 2014ರಲ್ಲಿ 16.55%ರಷ್ಟಿದ್ದಂತಹ ಬಡತನದ ಪ್ರಮಾಣ ಬಹಳಷ್ಟು ಗಣನೀಯವಾಗಿ ಕಡಿಮೆ ಆಗಿದೆ. ಸುಮಾರು 73 ಲಕ್ಷ ಜನ ಕರ್ನಾಟಕದಲ್ಲಿ ಬಡತನದಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳಿ ಈ ವರದಿ ಹೇಳುತ್ತೆ. ಹಾಗಾದರೆ ಈ ಒಂದು ಬಡತನದಲ್ಲಿ ಇಳಿಕೆಗೆ ಮುಖ್ಯ ಕಾರಣ ಏನು ಅಂತಂದರೆ, ಸೊ ಜನರ ಜೀವನ ಮಟ್ಟ ಚೆನ್ನಾಗಿ ಆಗಿದೆ ಅಥವಾ ಒಳ್ಳೆಯ ಒಂದು ಜೀವನ ಮಟ್ಟವನ್ನು ಕಂಡುಕೊಂಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ ಯೋಜನೆಗಳು ಕೂಡ ಜನರಿಗೆ ಸಹಾಯವನ್ನು ಮಾಡ್ತಾ ಇದೆ. ಆಹಾರ ಪದಾರ್ಥದ ಪೂರೈಕೆಯಲ್ಲಿರ್ಬೋದು ಅಥವಾ ಬಡವರಿಗೆ ಮನೆಗಳ ಒಂದು ಪೂರೈಕೆಯಲ್ಲಿರ್ಬೋದು. ಹಾಗೆ ಕರ್ನಾಟಕ ಸರ್ಕಾರದ ಯೋಜನೆಗಳು ಕೂಡ ಒಂದು ಬಡವರಿಗೆ ಸಹಾಯವನ್ನು ಮಾಡ್ತಾ ಇದೆ. ಹಾಗೆ ಅದರ ಜೊತೆಗೆ ಒಂದು ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂಡರಲ್ಲೂ ಕೂಡ ಒಂದು ಉದ್ಯೋಗಗಳು ಅವೈಲೇಬಲ್ ಇರುತ್ತೆ. ಈ ಎಲ್ಲ ಕಾರಣದಿಂದ ಬಡತನದ ಪ್ರಮಾಣ ಕಡಿಮೆ ಹಾಕ್ಕೊಂಡು ಬರ್ತಾ ಇದೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಸೊ ಇಡೀ ದೇಶದಲ್ಲಿ ಬಿಹಾರ್, ಉತ್ತರ ಪ್ರದೇಶ್ ಮತ್ತು ಮಧ್ಯಪ್ರದೇಶದಲ್ಲೂ ಕೂಡ ಈ ಬಡತನದ ಪ್ರಮಾಣ ಏನಿದೆ ಅದು ಕಡಿಮೆ ಹಾಕ್ಕೊಂಡು ಬರ್ತಾ ಇದೆ. ಮುಂದಿನ ಪ್ರಶ್ನೆ, ಅಯೋಧ್ಯೆಯ ರಾಮ ಮಂದಿರದ ಬಾಲರಾಮನ ವಿಗ್ರಹದ ಮೇಲೆ ಕೆಳಗಿನ ಯಾವ ದೇವರ ರೂಪವನ್ನು ಕೆತ್ತಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ನರಸಿಂಹ ಮತ್ತು ಪರಶುರಾಮ, ಬುದ್ಧ ಮತ್ತು ಕೃಷ್ಣ, ಪರಶುರಾಮ ಮತ್ತು ಕೃಷ್ಣ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ, ಮೇಲಿನ ಎಲ್ಲವೂ ಆಗುತ್ತೆ. ಈ ಒಂದು ಚಿತ್ರವನ್ನು ತಾವು ಗಮನಿಸಬೇಕು. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಈ ಬಾಲರಾಮನ ವಿಗ್ರಹ ಆಯ್ಕೆಯಾಗಿರುತ್ತೆ. ಈ ಬಾಲರಾಮನ ವಿಗ್ರಹ ಏನಿದೆ ಇದನ್ನು ಕೃಷ್ಣಶಿಲೆ ಅಥವಾ ಕಪ್ಪು ಶಿಲೆ ಅಂತ ಕೂಡ ಕರೀತಾರೆ. ಕೃಷ್ಣಶಿಲೆ ಅಥವಾ ಕಪ್ಪು ಶಿಲೆಯಲ್ಲಿ ಕೆತ್ತನೆ ಮಾಡಿರ್ತಾರೆ. ಸುಮಾರು 150ರಿಂದ 200 kg ತೂಕ ಇದೆ. ಸೊ ಈ ಒಂದು ಶಿಲೆ ಅಥವಾ ಈ ಒಂದು ವಿಗ್ರಹ ಏನಿದೆ, ಸೊ ಇದರಲ್ಲಿ ಇವಾಗ ಅದರ ಒಂದು ಡೀಟೇಲ್ಸ್ ಅವೈಲೇಬಲ್ ನಮಗಿರುತ್ತೆ. ಸೊ ಇದರಲ್ಲಿ ಏನೇನು ಒಂದು ಇಂಪಾರ್ಟೆನ್ಸ್ ಇರುತ್ತೆ ಅಂತ ಮುಖ್ಯವಾಗಿ ಈ ಚಿತ್ರವನ್ನು ತಾವು ಗಮನಿಸಬೇಕಾಗತ್ತೆ. ಇಲ್ಲಿ ರಾಮನ ವಿಗ್ರಹದ ಕೆಳಗಡೆ ಬಲಭಾಗದಲ್ಲಿ ಹನುಮನ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ, ಹನುಮನ ರೂಪವನ್ನು ಕೆತ್ತನೆ ಮಾಡಿರ್ತಾರೆ. ಇನ್ನು ಭಗವಾನ್ ವಿಷ್ಣುವಿನ ದಶ ಅವತಾರಗಳನ್ನು ಇಲ್ಲಿ ಚಿತ್ರಣ ಮಾಡಿರ್ತಾರೆ ಈ ಒಂದು ಶಿಲ್ಪದಲ್ಲಿ. ಸೊ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹನ ಅವತಾರ, ನರಸಿಂಹ ಅವತಾರ, ವಾಮನ ಅವತಾರ, ಪರಶುರಾಮನ ಅವತಾರ, ರಾಮನ ಅವತಾರ, ಕೃಷ್ಣನ ಅವತಾರ, ಬುದ್ಧನ ಅವತಾರ ಮತ್ತು ಕಲ್ಕಿ ಅವತಾರ. ಇವು ವಿಷ್ಣುವಿನ ದಶ ಅವತಾರಗಳಾಗುತ್ತೆ. ಇದರ ಬಗ್ಗೆ ಪುರಾಣಗಳಲ್ಲಿ ನಾವು ಓದಬಹುದು. ಸೊ ಈ ಎಲ್ಲ ಅವತಾರಗಳನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಈ ಒಂದು ಶಿಲ್ಪದಲ್ಲಿ. ಇನ್ನು ಈ ಕಡೆ ಒಂದು ವಿಗ್ರಹದ ಎಡಭಾಗದಲ್ಲಿ ಈ ಕಡೆ ಗರುಡನ ಒಂದು ಶಿಲ್ಪವನ್ನು ಕೆತ್ತನೆ ಮಾಡಿದ್ದಾರೆ, ಒಂದು ಚಿತ್ರಣವನ್ನು ಕೆತ್ತನೆ ಮಾಡಿರ್ತಾರೆ. ಅದರ ಜೊತೆಗೆ ಓಂಕಾರ, ಚಕ್ರ, ಹಾಗೆ ಶಂಖ, ಗದಾ ಮತ್ತು ಸ್ವಸ್ತಿಕ್ ಈ ಎಲ್ಲವನ್ನ ಕೂಡ ನಾವು ಬಾಲರಾಮನ ವಿಗ್ರಹದಲ್ಲಿ ಕೆತ್ತನೆ ರೂಪದಲ್ಲಿ ನೋಡೋಕೆ ಸಾಧ್ಯ ಆಗುತ್ತೆ. ಸೊ ಅದನ್ನು ತಾವು ಗಮನಿಸಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಮೂನ್ ಸ್ನೈಪರ್ ನೌಕೆ. ಮೂನ್ ಸ್ನೈಪರ್ ನೌಕೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಭಾರತ, ಜಪಾನ್, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಜಪಾನ್ ದೇಶಕ್ಕೆ ಈ ಒಂದು ಮೂನ್ ಸ್ನೈಪರ್ ನೌಕೆ ಸಂಬಂಧಪಡುತ್ತೆ. ಸೊ ಮೂನ್ ಸ್ನೈಪರ್ ನೌಕೆ ಅಂತಂದರೆ ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಟಿಂಗ್ ಮೂನ್. ಸ್ಮಾರ್ಟ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಟಿಂಗ್ ಮೂನ್ ಅಂತ ಇದರ ಅರ್ಥ.
ಈ ಒಂದು ಮೂನ್ ಸ್ನೈಪರ್ ನೌಕೆ ಏನಿದೆ ಮೂನ್ ಮೇಲೆ ಚಂದ್ರನ ಮೇಲೆ ಲ್ಯಾಂಡ್ ಆಗಿದೆ. ಸೊ ಈ ಮೂಲಕ ಚಂದ್ರನ ಮೇಲೆ ಲ್ಯಾಂಡ್ ಮಾಡಿದಂತಹ ಅಂದರೆ ಲ್ಯಾಂಡರನ್ನು ಇಳಿಸಿದಂತಹ 5ನೇ ದೇಶವಾಗಿ ಜಪಾನ್ ಒಂದು ಸಾಧನೆಯನ್ನು ಮಾಡಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಅಮೆರಿಕ, ಚೀನಾ, ರಷ್ಯಾ ಮತ್ತು ಭಾರತ ಈ 4 ದೇಶಗಳೇನಿದೆ ಇದು ಚಂದ್ರನ ಮೇಲ್ಮೈ ಮೇಲೆ ಲ್ಯಾಂಡರನ್ನು ಇಳಿಸಿದಂತಹ ದೇಶಗಳಾಗಿದ್ದು, ಇವಾಗ ಈ ಒಂದು ಪಟ್ಟಿಗೆ 5ನೇ ದೇಶವಾಗಿ ಜಪಾನ್ ಸೇರಿರುತ್ತೆ. ಅದನ್ನು ತಾವು ಗಮನಿಸಬೇಕಾಗತ್ತೆ. ಎಷ್ಟು ಇವತ್ತಿನ ಕ್ಲಾಸ್ನ ಒಂದು ಡಿಸ್ಕಷನ್ ಆಗಿರುತ್ತೆ. ಸೊ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮಲ್ಲೂ ಕೂಡ ಜಾಯಿನ್ ಟು ಲರ್ನ್ನ ಫಾಲೋ ಮಾಡಿ. ಹಾಗೆ ಪ್ಲೇಸ್ಟೋರ್ಗೆ ಹೋಗಿ ಜಾಯಿನ್ ಟು ಲರ್ನ್ ಆ್ಯಪ್ ಅವೈಲೇಬಲ್ ಇರುತ್ತೆ. ಆ ಒಂದು ಆ್ಯಪಲ್ಲೂ ಕೂಡ 2023 ಹಾಗೂ 2024 ಕರೆಂಟ್ ಅಫೇರ್ಸ್ನ ನೋಟ್ಸ್ ಮತ್ತು ಟೆಸ್ಟ್ಗಳು ಅವೈಲೇಬಲ್ ಇರುತ್ತೆ. ಸೊ ಆ ನೋಟ್ಸ್ ಆ್ಯಂಡ್ ಟೆಸ್ಟನ್ನು ಕೂಡ ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.